ನಟ ದರ್ಶನ್ಗೆ ಇನ್ಮೇಲೆ ಸೆಕ್ಯೂರಿಟಿ ಯಾರು ಏನು ಎತ್ತ ದೊಡ್ಡ ಪ್ರಶ್ನೆ ಇದು. ಕಾರಣ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯ ತನಗೇನೋ ಒಂದು ಥ್ರೆಟ್ ಇದ್ದಾಗ, ತನಗೊಂದು ಅಪಾಯ ಇದ್ದಾಗ ಸರ್ಕಾರದ ಬಳಿಯಲ್ಲಿ ನನಗೊಂದು ಗನ್ ಬೇಕು ಅಥವಾ ಗನ್ ಮ್ಯಾನ್ ಬೇಕು ಅಂತ ಒಂದು ಅರ್ಜಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಅರ್ಜಿ ಹಾಕ್ಕೊಳ್ತಾರೆ. ಅದು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರಗಳು, ಯಾವ ಸ್ಟೇಷನ್ ಲೆವೆಲಲ್ಲಿ ಅವರಿರ್ತಾರೋ ಅದಕ್ಕೆ ಕಮಿಷನರ್ ಅವ್ರ ಕಡೆಯಿಂದ ಆಫೀಸ್ಗೆ ಹೋಗಬೇಕಾಗತ್ತೆ. DCP ಅದನ್ನು ಚೆಕ್ ಮಾಡಿರ್ತಾರೆ, ಸ್ಟೇಷನಲ್ಲಿ ಕೇಳ್ಕೊಂಡಿರಬೇಕಾಗತ್ತೆ. ಆ ನಂತರದಲ್ಲ ವೆರಿಫಿಕೇಷನ್ ಅಂತ ಬರ್ತಾರೆ. ಆಯ್ತಪ್ಪ, ನಿನಗೇನು ಭದ್ರತೆ ಇದೆ, ನೀನು ಯಾರ್ಯಾರು ನಿನಗೇನಾದರೂ ಕೊಲ್ಲಕ್ಕೆ ಟ್ರೈ ಮಾಡಿದ್ರಾ, FIR ಏನಾದರೂ ಹಾಕಿದ್ಯಾ, ನೀನು ಏನಾದರೂ ಅನುಮಾನ ಇದೆ, ಎಲ್ಲ ಪರಿಶೀಲನೆಗೆ ಒಳಪಟ್ಟ ಮೇಲೆ ಹೌದು ಇವರಿಗೆ ಭದ್ರತೆ ಇದೆ, ಭದ್ರತೆಯ ಕೊರತೆ ಇದೆ ಇವರಿಗೆ, ಆ ಥರದ್ದು ಪ್ರಾಣಾಪಾಯ ಇವರಿಗಿದೆ ಅಂತ ಬಂದಾಗ ಒಂದು ಗನ್ ಅಂತ ಕೊಡ್ತಾರೆ ಅವ್ರು ಯಾವ್ದು ಕೇಳ್ತಾರೋ ಅದು ಒದಗಿಸ್ತಾರೆ ಅವರು. ಕೆಲವರು ತೋಟದ ಮನೆಗಳಲ್ಲಿ ಕಡೆ ಇದ್ದಾಗ ಅವರು ಕೆಲವರು ಸಿಂಗಲ್ ಬ್ಯಾರಲ್, ಡಬಲ್ ಬ್ಯಾರಲ್ ಈ ಥರದ ಗನ್ ಬಳಸ್ತಾರೆ. ಇನ್ನು ಕೆಲವರು ರಿವಾಲ್ವಾರ್, ಇನ್ನು ಕೆಲವರು ಪಿಸ್ತಲ್ ಇದನ್ನೆಲ್ಲ ಕೂಡ ಬಳಸ್ತಾರಲ್ಲ. ಇದೀಗ ನಟ ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪದ ಮೇರೆಗೆ ವಿಚಾರಣೆ ಫೇಸ್ ಮಾಡ್ತಾ ಇದ್ದಾರಲ್ಲ. ಇದೇನಾಗುತ್ತೆ, ಅಕಸ್ಮಾತ್ ಇವ್ರ ಬಳಿ ಇರ್ತಕ್ಕಂಥ ವೆಪನ್, ಆ ಶಸ್ತ್ರವನ್ನು ದುರುದ್ದೇಶಕ್ಕೆ ಬಳಸ್ಬಿಟ್ರೆ ಅದು ರಕ್ಷಣೆಗೆ ಮಾತ್ರ ಇರ್ತಕ್ಕ ಗೊತ್ತಿರಲಿ, ಇದು ಆಕ್ರಮಣಕ್ಕಲ್ಲ. ಅದು ನಿಮ್ಗೆ ಯಾರಾದರೂ ಸರ್ಕಾರದ ಕಡೆದ ಒಂದು ಗನ್ ನಿಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಆತ್ಮರಕ್ಷಣೆಗೆ ಬಳಸಬೇಕೇ ವಿನಃ ಯಾರಿಗೂ ಹೆದರ್ಸೋಕ್ಕೆ, ಬೆದರ್ಸೋಕ್ಕೆ, ವಸೂಲಿ ಮಾಡೋಕ್ಕೆ ಬಳಸಬಾರ್ದು ಅಂತ ರೂಲ್ ಇರೋದು. ದರ್ಶನ್ ಅವರು ಆ ಗನ್ ಬಳಸಿ ಏನಾದರೂ ಕೊಲೆ ಮಾಡಿದ್ದಾರೆ ಅಂತಿದೆಯಾ? ನೋ. ಆದರೆ ಒಂದು ಕೊಲೆ ಆರೋಪ ಹೊತ್ಕೊಂಡಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಂತಹವರ ಬಳಿಯಲ್ಲಿ ಈ ಥರದ ಒಂದು ಗನ್ ಇದ್ದರೆ ಇನ್ನೂ ಅಪಾಯಕಾರಿನಾ ಅಂತ ಒಂದು ಸಹಜವಾಗಿ ಒಂದು ಪ್ರಶ್ನೆ ಬಂದುಬಿಡುತ್ತೆ ಅಲ್ಲಿ. ಇದೀಗ ಆ ಒಂದು ಗನ್ನನ್ನು ಅಥವಾ ಒಂದು ಪಿಸ್ತಲನ್ನು, ರಿವಾಲ್ವಾರನ್ನು ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂಥೇಳಿ ಬಲವಾದಂಥ ಒಂದು ಒತ್ತಡ ಇದೆ ಇದೀಗ. ಅಕಸ್ಮಾತ್ ವಾಪಸ್ ಪಡ್ಕೊಂಡ್ರು ಅಂತ ಅಂದ್ಕೊಳ್ಳಿ, ಬಂದೂಕು ಪರವಾನಗಿ. ಆ ನಂತರದಲ್ಲಿ ಇದೇ ದರ್ಶನ್ಗೆ ರಕ್ಷಣೆ ಯಾರು ಆಮೇಲೆ ವಾಪಸ್ ಪಡ್ಕೊಂಬಿಟ್ರು ಅಂತ ಅಂದ್ಕೊಂಡ್ರೆ ಸೆಕ್ಯೂರಿಟಿ ಹೇಗೆ? ಆಯ್ತಪ್ಪ, ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಕನ್ಸಿಡರ್ ಮಾಡೋಣ. ಆ ನಂತರದಲ್ಲಿ ಇವ್ರ ಹತ್ರ ಏನೂ ಇಲ್ಲ, ಯಾವ ವೆಪನ್ಗಳು ಇಲ್ಲ, ಯಾರು ಅಟ್ಯಾಕ್ ಮಾಡಿಬಿಟ್ರು, ಹೇಗಿದ್ರು ವೆಪನ್ ಇಲ್ಲ, ನನ್ನ ವಾಪಸ್ ಕೊಟ್ಬಿಟ್ಟಿದ್ದಾರೆ, ದಾಳಿ ಮಾಡಿಬಿಟ್ರೆ ಯಾರಾದರೂ ಏನು ಗತಿ ಅಂತ ಸಹಜವಾಗಿ ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ. ಬಂದೂಕು ಪರವಾನಗಿ ರದ್ದಾಗಬೇಕು ಅಂತ DCP ನೋಟಿಸನ್ನು ಜಾರಿ ಮಾಡಿದ್ದಾರೆ. ಬಂದೂಕು ಪರವಾನಗಿ ಏನು ಕೊಡಲಾಗಿತ್ತೋ ಆ ಒಂದು ಪರವಾನಗಿಯನ್ನೇ ಕ್ಯಾನ್ಸಲ್ ಮಾಡಿಬಿಡಿ, ಗನ್ ಲೈಸೆನ್ಸು ಅದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂಥೇಳಿ DCP ನೋಟಿಸನ್ನು ಕೊಟ್ಟಿದ್ದಾರೆ. DCP ಅಡ್ಮಿನ್ ಪದ್ಮಿನಿ ಸಾಹು ಅವರಿಂದ ಈ ನೋಟಿಸ್ ಜಾರಿ. ಬಹಳ ಇಂಪಾರ್ಟೆಂಟ್ ಇದು. DCP ಅಡ್ಮಿನ್ ಪದ್ಮಿನಿ ಸಾಹು ಅವರು ಭಾಳ ಅಳೆದು ತೂಗಿ ಅವರು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಅದು DCP ಅವರಾಗಲಿ ಅಥವಾ ಅಡ್ಮಿನ್ ಪದ್ಮಿನಿ ಸಾಹು ಅವರಾಗಲಿ ಬಹಳ ಯೋಚನೆಯಿಂದ ಕೊಡಿದ್ರು. ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರು ಅಷ್ಟೇ, ತನ್ನ ಕ್ಷೇತ್ರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಡಿ ಅಂತ ಕೇಳಿದಾಗಲೂ ಅಷ್ಟೇ, ಬೆಂಗಳೂರು ಲಿಮಿಟ್ಸ್ ನಂಗೆ ತೊಂದರೆ ಇದೆ ಅಂತ ಕೆಲವರು ಅರ್ಜಿಯನ್ನು ಹಾಕ್ಕೊಂಡು ಗನ್ ತೊಗೊಳ್ತಾರೆ. ಆ ಒಂದು ಮಿತಿಯನ್ನು, ಆ ಕ್ಷೇತ್ರ ವ್ಯಾಪ್ತಿಯನ್ನು ಹಿಗ್ಗಿಸಿಕೊಡಿ ಎಂದಾಗಲೂ ಕೂಡ ಅದು ಮಹಾನಿರ್ದೇಶಕರವರೆಗೂ ಹೋಗಿ ಇದೆಲ್ಲ ವಾಪಸ್ ಬಂದು ಅಳೆದು ತೂಗಿ ಈ ವ್ಯಕ್ತಿಗೆ ಅದರ ಅವಶ್ಯಕತೆ ಇದೆಯೇ ಇಲ್ಲವೇ, ಈ ವ್ಯಕ್ತಿಯ ಸಂಚಾರ ಎಲ್ಲೆಲ್ಲಿದೆ, ಬೆಂಗಳೂರು ಬಿಟ್ಬಿಟ್ಟು ಆಚೆ ಓಡಾಡ್ತಾರಾ ಇಲ್ವಂತೆಲ್ಲ ನೋಡ್ತಾರಲ್ವ. ಇದೀಗ DCP ಅಡ್ಮಿನ್ ಪದ್ಮಿನಿ ಸಾಹು ಅವರು ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ. 1 ವಾರದ ಒಳಗಡೆ ನಿಮ್ಮ ಗನ್ ಲೈಸೆನ್ಸನ್ನು ನಾವು ಯಾಕೆ ರದ್ದು ಮಾಡಬಾರ್ದು, ಇದ್ರ ಬಗ್ಗೆ ನಮ್ಮ ಪ್ರತಿಕ್ರಿಯೆ ಕೊಡಿ ಅಂತೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಕೊಲೆ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪರವಾನಗಿ ರದ್ದು ಮಾಡಿಬಿಡಬೇಕು ಅಂತ ಕೂಡ ಒಂದು ಚಿಂತನೆಯಲ್ಲಿ ನಡೆದಿದೆ. ಕೊಲೆ ಪ್ರಕರಣದಲ್ಲಿ ಬೇಲ್ ತಗೊಂಡು ಸದ್ಯಕ್ಕೆ ದರ್ಶನ್ ಆಚೆ ಇರೋದು. ಸಾಕ್ಷಿಗಳ ಮೇಲೆ ಅಕಸ್ಮಾತ್ ಬಂದೂಕನ್ನು ಬಳಸ್ಬಿಟ್ಟು ಪ್ರಭಾವವನ್ನು ಬೇರ್ಬಿಟ್ರೆ ಏನು ಗತಿಯಪ್ಪ ಅಂಥೇಳಿ ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ನೋಟಿಸನ್ನು ಕೊಡಲಾಗಿದೆ. ನಿಮ್ಮ ಪರವಾನಗಿ, ನಿಮ್ಮ ಗನ್ ಲೈಸೆನ್ಸ್, ನಿಮ್ಮ ವೆಪನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರ್ದು, ಈ ಬಗ್ಗೆ 1 ವಾರದ ಒಳಗಡೆ ಸಕಾರಣ ಸಮೇತ ಉತ್ತರವನ್ನು ಕೊಡಿ ಅಂಥೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಈಗ 2 ಭಾಗ ಬರುತ್ತೆ ಇದರಲ್ಲಿ. ಆರೋಪ ಬಂದಿರೋದು ದರ್ಶನ್ ಮೇಲೆ ಒಂದು ಕೊಲೆ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ A2 ಅಂತ ಒಂದು ವಿಚಾರ ಇರೋದಿಲ್ಲಿ. ಎಲ್ಲಿಯೂ ಕೂಡ ನಮ್ಮ ನಾಲೆಡ್ಜ್ ಇರುವಂತೆ ನಮಗೆ ಗೊತ್ತಿರುವಷ್ಟು ಮಾಹಿತಿ ಪ್ರಕಾರ ಮಾತ್ರ ಮಾತಾಡ್ತಾ ಇದ್ದೀನಿ. ಎಲ್ಲಿಯೂ ದರ್ಶನ್ ಬಳಿ ಇರ್ತಕ್ಕಂಥ ಒಂದು ಬಂದೂಕೋ ಇನ್ನೊಂದೋ ಮತ್ತೊಂದೋ ಅದನ್ನು ಬಳಸ್ಬಿಟ್ಟು ಹೆದರಿಸಿದ್ದಾರೆ, ಶೂಟ್ ಮಾಡಿದ್ದಾರೆ, ಈ ಥರದ್ದು ಯಾವುದೂ ಇಲ್ಲ ನಮ್ಮ ಬಳಿಯಲ್ಲಿ. ಸೊ ವಿಷಯ ಹೀಗಿದ್ದಾಗ ಯಾವುದೇ ವ್ಯಕ್ತಿ ಏನೇ ಕಾರಣಕ್ಕೆ ಕೊಲೆ ಆರೋಪ ಹೊತ್ಕೊಂಡಾಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ವೆಪನ್ ಲೈಸೆನ್ಸನ್ನು ವಾಪಸ್ ಪಡೆದಿರೋ ಉದಾಹರಣೆಗಳಿದೆಯಾ, ಪಡೆಯಬಹುದಾ ಅಂತ? ರಮಕಾಂತ್, ಏನಂತ ಹೇಳಿದ್ರೆ ಇಡೀ ಪ್ರಕರಣವನ್ನು ಗಮನಿಸಿದಾಗ ಈತ ಕೊಲೆ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಜಾಮೀನನ್ನ ಪಡ್ಕೊಂಡು ಹೊರ ಬಂದಿರ್ತಾರೆ. ಯಾವುದೇ ಇಂತಹ ಪ್ರಕರಣಗಳು ಆದಂತ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಏನಿರ್ತಾರೆ, ಇಲ್ಲ ಎಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಆ ಪೊಲೀಸ್ ಅಧಿಕಾರಿಗಳು ಕೊಲೆ ಆರೋಪಿಗಳು ಜಾಮೀನಿಂದ ಹೊರ ಬಂದ್ಮೇಲೂ ಕೂಡ ಅವರ ವೇರಿಯಬಲ್ಸ್ಗಳು, ಅಂದ್ರೆ ಅವರ ಚಟುವಟಿಕೆಗಳಿರ್ಬೋದು, ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರ್ತಾರೆ. ಅವ್ರ ಮೇಲೆ ಒಂದು ನಜರನ್ನ ಇಟ್ಟಿರ್ತಾರೆ. ಸೊ ಯಾವುದೇ ಡೆವಲಪ್ಮೆಂಟ್ ಗಳಾದ್ರೂ ಆ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಸೊ ಈಗಾಗಲೇ ದರ್ಶನ್ ಬಳಿ ಕೂಡ ಒಂದು ಪರವಾನಗಿ ಇರುವಂತಹ ಬಂದೂಕ್ ಇರುವಂತದ್ದು. ಸೊ ಅದನ್ನ ವಾಪಸ್ ತೆಗೆದುಕೊಳ್ಳಬೇಕು. ಯಾಕಂದ್ರೆ ನೀವು ಈಗಾಗಲೇ ಜಾಮೀನ್ ಮೇಲೆ ಇದ್ದೀರಾ, ಜಾಮೀನ್ ಮೇಲೆ ಹೊರ ಇರುವ ಹಿನ್ನೆಲೆ
ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳೇನಿರುತ್ತೆ ಅವರಿಗೆ ನಿಮ್ಮ ಬಂದೂಕು ತೋರಿಸಿ ನೀವು ಸಾಕ್ಷಿಗಳನ್ನ ಬೆದರಿಸುವಂತಹ ಅನುಮಾನಗಳಿದೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಈ ನೋಟಿಸ್ ಅನ್ನ ಜಾರಿ ಮಾಡ್ತಾ ಇದ್ವಿ. 1 ವಾರದೊಳಗೆ ಉತ್ತರ ಕೊಡಿ ಅಂದ್ರೆ ಇವ್ರಿಗೆ ಪೊಲೀಸರಿಗೆ ಇರುವಂತಹ ಮಾಹಿತಿ ಅನುಮಾನ ಏನಿಂತ ಇದೆ, ಈ ತರ ಒಂದು ಮಾಹಿತಿ ಬಂದಿದೆ. ಆ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಅವರು ಆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ನೋಟಿಸ್ಗೆ ದರ್ಶನ್ ಏನು ರಿಪ್ಲೈಯನ್ನ ಮಾಡ್ತಾರೆ ಅನ್ನೋದು ಕಾಯ್ದು ನೋಡ್ಬೇಕಾಗತ್ತೆ. ಅಂದ್ರೆ ಅವರು ಸಕಾರಣಗಳನ್ನ ಕೊಡ್ಬೇಕಾಗತ್ತೆ. ನಾನು ಅದನ್ನು ಬಳಸಿಲ್ಲ, ಇಂಥ ಕಡೆ ಇಟ್ಟಿದ್ದೀನಿ, ಈ ರೀತಿಯಾಗಿ ನಾನು ಅದನ್ನ ತೆಗೆದುಕೊಂಡು ಹೋಗಿಲ್ಲ, ಸೊ ನಾನು ಈ ಹಿಂದೆ ಇಟ್ಕೊಂಡಿದ್ದಂತ ನನ್ನಷ್ಟು ಬುಲೆಟ್ಸ್ ಗಳಿದೆ, ಇವೆಲ್ಲ ಕೂಡ ಮಾಹಿತಿಯನ್ನು ಅವ್ರು ಕೊಡ್ಬೇಕಾಗತ್ತೆ. ಒಂದು ವೇಳೆ ಎಲ್ಲಾದ್ರೂ ಆ ಕುರಿತಂತಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲ ನನ್ನ ಹತ್ರ ಬಂದೂಕಿದೆ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಎಲ್ಲಾದ್ರೂ ಈ ರೀತಿಯಾಗಿ ಓವರಲ್ ಆಗಿ ಮಾತನಾಡಿದ್ರು ಕೂಡ ಆ ಮಾಹಿತಿ ಇದ್ರೂ ಕೂಡ ಅದನ್ನ ರದ್ದಾಗುವ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಸೊ ಈ ಒಂದು ಸ್ಥಳೀಯ ಪೊಲೀಸರು ನೀಡುವಂತಹ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಏನೋ ಅಡ್ಮಿನ್ ಡಿಸಿಪಿ ಅವರು ಏನಿದ್ರೆ ಈಗ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಸೊ ಅವರ ಉತ್ತರದ ನಂತರ ರದ್ದಾಗುತ್ತಾ ಪರವಾನಗಿ ಇಲ್ಲ ಮುಂದುವರಿಸ್ತಾರ ಅವ್ರು ಕೊಡುವಂತ ಸಕಾರಣವನ್ನ ಇಟ್ಕೊಂಡು ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ರಮಕಾಂತ್, ಸಂತೋಷ್, ಒಂದು ವೆಪನ್ ಲೈಸೆನ್ಸ್ ಒಂದು ತಗೊಳ್ಬೇಕು ಅಂತ ಹೇಳಿದ್ರೆ ಮನೆಯವರ ಅನುಮತಿ ಕೂಡ ಇರಬೇಕಾಗತ್ತೆ. ಅಕಸ್ಮಾತ್ ದರ್ಶನ್ ಅವರು ಆ ಥರದ್ದು ಅಪ್ಲೈ ಮಾಡಿದ್ದಾಗ ದರ್ಶನ್ ಪತ್ನಿ ಕೂಡ ಪೊಲೀಸ್ ಠಾಣೆಗೆ ಬಂದು ನನ್ನ ಪತಿಗೆ ನೀವು ಗನ್ ಕೊಡುವುದರ ಬಗ್ಗೆ ನನ್ನ ತಕರಾರಿಲ್ಲ, ಇದೊಂದು ಭಾಗ. ಎರಡನೆಯ ಭಾಗ, ಆ ಗನ್ನನ್ನು ಎಲ್ಲಿಡ್ತಾರೆ, ಸೇಫ್ಟಿ ಪ್ಲೇಸ್, ಸೇಫ್ಟಿ ಲಾಕರ್, ಅದರ ಚಿತ್ರ ಕೊಡಬೇಕು, ಇದು ಎರಡನೇ ಭಾಗ. ಮೂರನೆಯ ಭಾಗ, ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸಲ್ಲಿ ಇರ್ತಾರೋ ಅವರು ಆ ಪೊಲೀಸರು ಬಂದು ಇಡೀ ಮನೆ ಚೆಕ್ ಮಾಡ್ತಾರೆ, ಈ ಮನೆ ಸುತ್ತಮುತ್ತ ವಾತಾವರಣ. ಈ ನಾಲ್ಕನೇ ಭಾಗ ಏನು ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವರ ಸಹಿ ಇರಬೇಕು. ಅದಕ್ಕೆ ಈ ಮನುಷ್ಯನಿಗೆ ನೀವೇನಾದರೂ ಗನ್ ಕೊಟ್ಟರೆ ನಮ್ಮ ತಕರಾರಿಲ್ಲ, ಇದಕ್ಕೆ ಇವರ ಕ್ಯಾರೆಕ್ಟರ್ ಬಗ್ಗೆ ನಮಗೆ ಡೌಟ್ಗಳಿಲ್ಲ, ಓಕೆ ಪರವಾಗಿಲ್ಲ ಅಂತ. ಇದು ಒಂದು ಭಾಗ. ಮಾನಸಿಕ ಸ್ಥಿತಿಗತಿ, ಈ ಮನುಷ್ಯನ ಮಾನಸಿಕ ಸ್ಥಿತಿಗತಿ ಬಗ್ಗೆ ನಾನು ಮೆಂಟಲಿ ಫಿಟ್ ಇದ್ದೀನಿ ಅನ್ನುವ ಒಂದು ವಿಚಾರ ಕೂಡ ಒಬ್ಬ ಮಾನಸಿಕ ವೈದ್ಯರಿಂದ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹೆಲ್ತ್ ವೈಸು ಬಿ ಪಿ ಜಾಸ್ತಿ ಇದ್ದರೂ ಗನ್ ಕೊಡಲ್ಲ ಒಬ್ಬ ಮನುಷ್ಯನಿಗೆ. ಬಿ ಪಿ ನಾರ್ಮಲ್ ಇರಬೇಕು. ಬಿ ಪಿ ಅಕಸ್ಮಾತ್ ಏನೋ ಕೋಪದಲ್ಲಿ ಯಾರಿಗೋ ಶೂಟ್ ಮಾಡಿಬಿಡ್ತಾನೆ ಅಂತ ನೋಡಿ. ಸರ್ಕಾರದ ಪ್ಯಾರಾಮೀಟರ್ಸ್ ಇದೆಯಲ್ಲ, ಅದ್ಭುತವಾಗಿದೆ, ಅದು ತುಂಬ ಅದ್ಭುತವಾಗಿದೆ ಆ ಪ್ಯಾರಾಮೀಟರ್ಸು. ಅಕ್ಕಪಕ್ಕದ ಮನೆಯವರು ಕೇಳಿದಾಗ ಒಬ್ಬ ಜಗಳ ಗಂಟೆ ಆಗಿದೆ ಅಂತ ಅಂದ್ಕೊಳ್ಳಿ, ಬೆಳಿಗ್ಗೆ ಎದ್ದರೆ ಜಗಳ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ, ಏನು ಸ್ವಾಮಿ ಜಗಳ ಮಾಡ್ತಾನೆ, ಕಾಟ ತಡ್ಕೊಳಕ್ಕಾಗಲ್ಲ, ಇವನ ಕೈಲಿ ಗನ್ ಕೊಟ್ಬಿಟ್ರೆ ಅಷ್ಟೇ ಸ್ವಾಮಿ, ಇಂಥ ಒಂದು ಒಪಿನಿಯನ್ ಸಾಕು, ಗನ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಕೊಡಲ್ಲ. ಸೊ ಹೀಗಿದ್ದಾಗ ಈ ಪ್ಯಾರಾಮೀಟರ್ಗಳ ಅಡಿಯೆಲ್ಲ ಪಡ್ಕೊಂಡಿರ್ತಾರಲ್ಲ. ಈಗ ಅಕಸ್ಮಾತ್ ಈಗ ದರ್ಶನ್ ಒಬ್ಬ ಖ್ಯಾತ ನಟ, ತುಂಬ ಫೇಮಸ್ ನಟ, ಗನ್ ವಾಪಸ್ ತಗೊಂಡು ನನ್ನ ರಕ್ಷಣೆ ಹೇಗೆ ಅಂತ ಅರ್ಜಿ ಹಾಕೋಬೋದಾ ದರ್ಶನ್ ಈಗ? ಖಂಡಿತವಾಗಿ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಗನ್ ಲೈಸೆನ್ಸ್ ಅನ್ನು ಕೊಡ್ಬೇಕಾದ್ರೆ ಆತನ ಮಾನಸಿಕ ಸ್ಥಿತಿಗಳು ನೀವೇನೀಗ ಎಕ್ಸ್ಪ್ಲೈನ್ ಮಾಡಿದ್ರಿ, ವೈದ್ಯರಿಂದ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ತೆಗೆದುಕೊಂಡು ನಂತರ ಕೊಡ್ತಾರೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಯಾಕೆ ಪರ್ಮಿಷನ್ ತಗೋಬೇಕು ಅಂದ್ರೆ ಮನೆಯಲ್ಲಿ ಅವರ ಕೋಪ ಅಂದ್ರೆ ಕೋಪದ ಕೈಗೆ ಬುದ್ಧಿ ಕೊಡ್ಬೋದು. ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಮನೆಯವ್ರ ಮೇಲೆ ಅದನ್ನ ಇದ್ ಮಾಡ್ಬೋದು. ಮನೇಲಿ ಅವ್ರ ನಡತೆ ಹೇಗಿರುತ್ತೆ, ಕೂಲ್ ಆಗಿರ್ತಾರ ಇಲ್ವಾ, ಈ ಎಲ್ಲವನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಸೊ ಇಲ್ಲೂ ಕೂಡ ಅದಾಗ್ಬೋದು. ಯಾಕಂದ್ರೆ ಈಗಾಗ್ಲೇ ಈ ಕೊಲೆ ಪ್ರಕರಣ ಏನಿದೆ, ಈ ಪ್ರಕರಣದ ಅತ್ಯಂತ ಚಿಕ್ಕ ವಿಚಾರ. ಈ ವಿಚಾರಕ್ಕೆ ಅವರನ್ನು ಹತ್ಯೆ ಆಗಿದೆ ಅನ್ನೋದು ಪೊಲೀಸರು ತನಿಖಾ ಇದ್ರಲ್ಲಿ ಬಯಲಾಗಿರುವಂತದ್ದು. ಸೊ ಹೀಗಾಗಿ ದರ್ಶನ್ ಅವರ ಬಳಿ ಇದ್ರೆ ಅದನ್ನ ಇಟ್ಕೊಂಡು ಮತ್ತೇನಾದ್ರೂ ಮಾಡಬಹುದಾ ಅನ್ನೋ ಅನುಮಾನಗಳು ಕೂಡ ಪೊಲೀಸರಲ್ಲಿ ಇರಬಹುದು. ಮತ್ತೆ ದರ್ಶನ್ ಅವ್ರು ಯಾವಾಗ ರಾಂಗ್ ಆಗಿರ್ತಾರೆ, ಯಾವಾಗ ರೈಟ್ ಆಗಿರ್ತಾರೆ ಅದನ್ನು ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿರ್ತಾರೆ. ಈ ಎಲ್ಲಾ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ಆ ಮಾಹಿತಿಯನ್ನು ಕೊಟ್ಟ ಬಳಿಕವಷ್ಟೇ ಈ ರೀತಿಯಾಗಿ ಒಂದು ನೋಟಿಸ್ ಅನ್ನ ಕಳಿಸ್ಲಿಕ್ಕೆ ಸಾಧ್ಯ. ಸೊ ನೋಟಿಸ್ಗೆ ದರ್ಶನ್ ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಈಗ ಪ್ರಮುಖವಾಗಿರುತ್ತೆ. ಅವರ ವಕೀಲರ ಮುಖಾಂತರ ಉತ್ತರ ಕೊಡ್ಬೋದು, ಇಲ್ಲಿ ಇವರೇ ನೇರವಾಗಿ ಬಂದು ಉತ್ತರ ಕೊಡುವಂತ ಸಾಧ್ಯತೆ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.